ರೆಸ್ಟ್ ತಗೊಳ್ಳಿ ಅಂತೇಳಿ ಯೋಗೇಶ್ವರ್ ಅವರು ರೆಸ್ಟ್ ಕೊಡಿಸಿದ್ದಾರೆ. ಸೊ ಹಾಗಾಗಿ ಜನ ಎಲ್ಲ ತೀರ್ಮಾನ ಮಾಡಿ ನನ್ನನ್ನ ಬಮೂಲ್ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಂದಿನಿ ನಮ್ಮ ಹೆಮ್ಮೆಯ ಸಂಸ್ಥೆ. ನಂದಿನಿ ಯಾವುದು? ನಮ್ಮ ನಂದಿನಿ ರೈತರ ಹೆಮ್ಮೆಯ ಸಂಸ್ಥೆ. ನಂದಿನಿ ಹಾಲನ್ನ ಬಳಸಿ, ನಂದಿನಿ ಸಿಹಿಯನ್ನ ಬಳಸಿ, ನಂದಿನಿ ಮೈಸೂರು ಪಾಕ್ ಬಹಳ ಚೆನ್ನಾಗಿರುತ್ತೆ ತಿನ್ನಿ, ನಂದಿನಿ ಬೇಡ ಚೆನ್ನಾಗಿರುತ್ತೆ ತಿನ್ನಿ, ನಂದಿನಿ ಪನ್ನೀರ್ ನಿಮ್ಮ ಮನೆಗಳಲ್ಲಿ ನೀವು ಬೇರೆ ಪನ್ನೀರ್ನ ಉಪಯೋಗಿಸ್ಬೇಡಿ, ನಂದಿನಿ ತುಪ್ಪ ಬಳಸಿ, ನಂದಿನಿ ಬೆಣ್ಣೆ ಬೆಳೆಸಿ. ನಂದಿನಿ ಬೆಳೆಸೋದ್ರಿಂದ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಾಗ ಆಗುತ್ತೆ. ಕೆಲಸ ಬಹಳಷ್ಟು ನಾವು ನೆನೆಸ್ಕೋತೀವಿ. ನನಗೆ ನೆನ್ನೆ ಯಾರೋ ಫೋನ್ ಮಾಡಿ ಹೇಳಿದ್ರು ಬೆಂಗಳೂರಿಂದ 26ನೇ ತಾರೀಕು ನಮ್ದೊಂದು ಸೇತುವೆ ಇದೆ, ಇವತ್ತು ಚನ್ನಪಟ್ಟಣದ ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಆಗ್ತಾ ಇದೆ, ನೀವು ಬರಬೇಕು ಅಂತೇಳಿ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ನೆನ್ನೆ ಫೋನ್ ಮಾಡಿದ್ರು. ಆಗ ನಾನು ನೆನೆಸ್ಕೊಂಡು ಯಾವುದೋ ಈ ಒಂದು ಚನ್ನಪಟ್ಟಣ ಎಲೆಕೆರೆ ಮೇಲ್ಸೇತುವೆ ಆಗಬೇಕಾದ್ರೆ ಡಿ.ಕೆ. ಸುರೇಶ್ ಅವರ ಶ್ರಮನೂ ಇತ್ತು. ಆದರೆ ಇವತ್ತು ಅವ್ರಿಲ್ಲ. ಅವ್ರಿಲ್ದೇ ಅದನ್ನು ನಾವು ಉದ್ಘಾಟನೆ ಮಾಡಬೇಕಾಗುತ್ತೆ ಅಂತ ನಾನು ಅದನ್ನು ನೆನಪನ್ನು ಮೆಲುಕು ಹಾಕ್ಕೊಂಡೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ನೊಂದ್ಕೊಳ್ಳೋದು ಬೇಡ, ಮುಂದೊಂದು ದಿನಗಳಲ್ಲಿ ಅವರು ಸಂಸದರಾಗಲಿ ಅಂತ ಶುಭವನ್ನು ಹಾರೈಸಿ, ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.